ನೀವು ನೋಡ್ತಾ ಇದ್ದು ಅಕ್ಷಪ್ ಕಿಚನ್ ಆಫ್ ಯೂಟ್ಯೂಬ್ ಚಾನಲ್. ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಗುಡ್ ನ್ಯೂಸು ತರಿಸ್ಕೊಡ್ತೀನಿ ಬನ್ನಿ. 2 days ಬ್ಯಾಕೆ ನಮ್ಮ ಪಾರಿಯೊಳಗೆ ಮೊಟ್ಟೆ ಇಕ್ಕೈತೆ, ಅದೇ ಗುಡ್ ನ್ಯೂಸು. ಇವತ್ತಿನ ಟಾಪಿಕ್ ಬಂದು ಅಕ್ಕಿಗೆ ಮೊಟ್ಟೆ ಇಕ್ತಾ ಇದೆ ಅಂದರೆ ಅದ್ರೊಳಗಡೆ ನಾವು ಮರಿ ಬರ್ತಾಯಿಲ್ಲ. ಅದಕ್ಕೆ ಏನು ಮಾಡಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ. ನೋಡ್ಬೋದು, ಗೋಧಿ ಬರುತ್ತಲ್ಲ, ಎಲ್ರಿಗೂ ಗೊತ್ತೇ ಇರುತ್ತೆ ಗೋಧಿ ಅಂದರೆ. ಆ ಗೋಧಿ ದಿನ ಹಾಲು ಸ್ವಲ್ಪ ಹಾಕಿ, ಯಾಕೆಂದರೆ ಹೀಟ್ನೆಸ್ ತುಂಬ ಕಡಿಮೆ ಇರುತ್ತೆ ಅಕ್ಕಿ ಒಳಗಡೆ. ಆವಾಗ ಹೀಟ್ನೆಸ್ ಕಡಿಮೆ ಇದ್ದಾಗ ಬರಲ್ಲ. ತಿರ್ಗ ಎಲ್ಲ ಚೆನ್ನಾಗಿದ್ದು ನೀವು ಮೊಟ್ಟೆನ ಯಾವಾಗಿರೋ ಕೈಯಲ್ಲಿ ಮುಟ್ಟಿದ್ರು ಸಮೇತ ಹಂಗೆ ಆಗೋದು. ನೋಡ್ಬೋದು, ಇವಾಗ ಇಷ್ಟು ಸಾಕು, 2 ದಿವಸಕ್ಕೆ ಆಗೋ ಅಷ್ಟು ಐತಿ ಇದು. ಇವಾಗ ಅಕ್ಕಿಗಳೆಲ್ಲ ಅಲ್ಲಿ ಆರಾಮಾಗಿ ಕೂಕೊಂತವೆ ಬಿಸಿಲೊಳಗಡೆ. ನೀರೆಲ್ಲ ಹಾಕ್ಬಿಡ್ತೀನಿ. ಫ್ರೆಶ್ ನೀರು ಹಾಕ್ಬಿಟ್ಟೆ. ಇನ್ನೊಂದು ಸ್ವಲ್ಪ ನೀರು ಎತ್ಕೊಬಿಡೋದು. ಇವಾಗ ನೀರು ಎತ್ಕೊಬಿಡೋಕೆ ಕಳಿಸಿದ್ದೀನಿ. ಇವಾಗ ರಾಗಿ ಜೋಳ ಎಲ್ಲ ಹಾಕ್ತೀನಿ, ಹಂಗೆ ತಿನ್ಕೊಂಡು ಇರ್ತವೆ. ಹೆಸ್ರು ಕಾಳು ಹಾಕಬೇಕು ಅಂದರೆ ಹೆಸ್ರು ಕಾಳು ಎತ್ಕೊಬಿಡ್ಬೇಕು. ಅಂದರೆ ಇವಾಗ ದುಡ್ಡು ಅಷ್ಟೊಂದಿಲ್ಲ ಅಮೌಂಟು, ಅದಕ್ಕಾಗಿ ರಾಗಿ ಒಂದಿಷ್ಟು. ಲವ್ ಬರ್ಡ್ಸ್ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡ್ತೀನಿ. ಇವಾಗ ನಾನು ಅದಕ್ಕೆ ಬ್ರೀಡಿಂಗ್ ಸೆಟಪ್ ಎಲ್ಲ ಮಾಡಿ ಇಕ್ಕಿದ್ದೀನಿ. ಅಂದರೆ ದೊಡ್ಡ ಬೋನು ಎತ್ಕೊಬರ್ಬೇಕು. ಆಮೇಲಿಂದ ಇದು ಲವ್ ಬರ್ಡ್ಸ್ಗೆ ಇದು ಅದಕ್ಕೆ ಜೊತೆ ಎತ್ಕೊಬರ್ಬೇಕು. ಅದರಿಂದ ಇವಾಗ ಕೊಡೋಕ್ಕಾಗಲ್ಲ. ಬೇಗ ಕೊಡ್ತೀನಿ, ತಿಂಗಳಾಗೋ ಅಷ್ಟರಲ್ಲಿ. ಮುಂದಿನ ತಿಂಗಳು ಅಷ್ಟೊತ್ತಿಗೆ ನಿಮಗೆ ಲವ್ ಬರ್ಡ್ಸ್ ಅಪ್ಡೇಟ್ ಸಮೇತ ಒಂದಿನ ಪಿಜನ್ಸ್ದು, ಇನ್ನೊಂದು ದಿವಸ ಲವ್ ಬರ್ಡ್ಸ್ದು 2 ಎತ್ಕೊಬರ್ತೀನಿ ವಿಡಿಯೋ. ನೀರು ಹಾಕ್ಬಿಟ್ಟು ಫುಲ್ಲು ಆ್ಯಂಡ್ ಟ್ರೈನಿಂಗ್ಗೋಸ್ಕರ ನಮ್ಗೆ ಕರ್ದಾಕಾಳು ಬೇಕಾಗ್ತವೆ. ಕರ್ದಾಕಾಳಿಲ್ಲ ಅಂದರೆ ನಾವು ಇವಾಗ ದೊಡ್ಡ ರೂಢಿ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ. ಇನ್ನೊಂದು ಸ್ವಲ್ಪ ರಾಗಿ ಎತ್ಕೊಬಿಡೋದು. ರಾಗಿ ಇವಾಗ ಹ್ಯಾಂಡ್ ಟ್ರೈನಿಂಗ್ ಅಂದರೆ ಇವು ಕಷ್ಟ ಆಗ್ತಿತ್ತು ಹ್ಯಾಂಡ್ ಟ್ರೈನಿಂಗ್ ಮಾಡ್ಕೊಳಕ್ಕೆ. ಇನ್ನು ಇವಾಗ ಪಟ್ಟಗಳಿಗೆ ರೂಢಿ ಮಾಡ್ಕೊಬೋದು. ಅಂದರೆ ಇವಾಗ ಮೊಟ್ಟೆಯಿಂದ ಬರ್ತೈತಲ್ಲ ಪಟ್ಟ, ಸಾಕು ನೋಡ್ಬೋದಲ್ಲ. ಮೇವೆಲ್ಲ ಆಯ್ತು ರೆಡಿ. ಇವಾಗ ಸ್ವಲ್ಪ ಮೇವು ತೋರಿಸಿದ್ರೆ ಬರ್ತಾವೆ ಅವಶ್ಯಕವೇ. ನಮ್ಮ ಜಾಕು ಮತ್ತು ಅದ್ರ ಹೆಣ್ಣೋದನ್ನು ಹಿಡ್ಕೊಬರ್ಬೇಕು ಅಂದ್ಕೊಂಡಿದ್ದೀವಿ. ಅಂದರೆ ನಮ್ಮ ಜಾಕ್ ಮೊದಲು ಹೊಲ್ಟಾಗೈತಲ್ಲ ನಮ್ಮ ಫ್ರೆಂಡ್ ಮನೆ ಹತ್ರ ವಾಪಸ್ಸು, ಅದನ್ನು ನೋಡ್ಬೋದು ಬರ್ತಾವೆ. ಒಂದೇ ತಿಂತಾವೆ, ಅದ್ರ ಪಾಡಿಗೆ ಅವು. ಇವತ್ತಿನ ವೀಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತಾ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವೀಡಿಯೋ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.